ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ನಮ್ಮ ನೇಚರ್ ಕ್ರಿಯೇಷನ್ ವತಿಯಿಂದ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ನಾವು ಮಾತಾಡ್ತಾ ಇದ್ದೇವೆ ಕಿಚ್ಚ ಸುದೀಪ್ ಸರ್ ನಡೆಸಿಕೊಟ್ಟಿರುವಂತಹ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವಾಗಿರ್ತಕ್ಕಂತಹ ಬಿಗ್ ಬಾಸ್ ಕನ್ನಡ. ಸೊ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ನಟಿಸಿರ್ತಕ್ಕಂತಹ ಅಥವಾ ಮನೆಯೊಳಗೆ ಇರ್ತಕ್ಕಂತಹ 18 ಮಂದಿ ಮತ್ತು ವೈಟ್ ಕಾರ್ಡ್ ಎಂಟ್ರಿಯ ಸ್ಪರ್ಧಿಗಳಾಗಿರ್ತಕ್ಕಂತಹ ಮಂದಿಗಳ ಬಗ್ಗೆ ಅವರ ಬ್ಯಾಕ್ ಗ್ರೌಂಡ್ ಹೇಗಿದೆ ಮತ್ತು ಅವರ ಜರ್ನಿ ಲೈಫ್ ಹೇಗಿತ್ತು, ಈಗ ಬಿಗ್ ಬಾಸ್ ಮನೆಯೊಳಗೆ ಅವರ ಆಟ ಹೇಗಿದೆ ಅನ್ನೋದನ್ನ ಪೂರ್ತಿಯಾಗಿ ನೋಡೋಣ. ಹಾಗಾದ್ರೆ ಆ ವಿಷಯ ಮುಂದುವರ್ಸಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಮೊದಲ ಸ್ಪರ್ಧಿಯಾಗಿ ಹೋದಂತಹ ಕಾಕ್ರೋಚ್ ಸುದಿ ಅವರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ. ಬಿಗ್ ಬಾಸ್ 12ರ ಶುಭಾರಂಭದಲ್ಲಿ ಸುದೀಪ್ ಸರ್ ಸ್ಟೇಜ್ ಮೇಲೆ ಕರೆದುಕೊಂಡು ಬಂದ ಮೊದಲ ಹೆಸರೇ ಕಾಕ್ರೋಚ್ ಸುದಿ. ಕಾಮಿಡಿ ಆಗಿರ್ಬೋದು, ಇವರ ಆಟ ಆಗಿರ್ಬೋದು ಅತ್ಯುತ್ತಮವಾಗಿ ಒಳ್ಳೆಯ ಸ್ಪರ್ಧಿ ಎಂದು ಎನ್ನಿಸಿಕೊಂಡಿದ್ದರು. ಯೂಟ್ಯೂಬ್ ಸ್ಕಿಲ್ಸ್ ಹಾಗೂ ಸ್ಟೇಜ್ ಶೋ, ಸೀರಿಯಲ್ಸ್ ಎಲ್ಲೆಡೆ ಇವರು ಓಡಾಡಿ ತಮ್ಮದೇ ಆದ ಫ್ಯಾನ್ ಬೇಸ್ ಅನ್ನ ಕಟ್ಟಿಕೊಂಡಿದ್ದರು. ಕಾಕ್ರೋಚ್ ಸುಧೀರ್ ಅವರಿಗೆ ಕಾಕ್ರೋಚ್ ಎಂಬ ಬಿರುದು ಬಂದಿದ್ದು ಟಗರು ಮೂವಿಯಲ್ಲಿ ವಿಲನ್ ಪಾತ್ರದಲ್ಲಿ ನಟನೆ ಮಾಡಿದ್ದಾಗ. ಅಂದಿನಿಂದ ಜನರೆಲ್ಲರೂ ಕಾಕ್ರೋಚ್ ಸುಧಿ ಎಂಬ ಅಭಿನಯದ ಪಾತ್ರಕ್ಕೆ ಒಳ್ಳೆಯ ಹೆಸರನ್ನ ಕಟ್ಟಿದರು. ಹಾಗೆಯೇ ಜನರು ಬಹಳಷ್ಟು ಮೆಚ್ಚುಗೆಯನ್ನು ಕೂಡ ಕಟ್ಟಿದರು. ಹಲವಾರು ಜನರಿಗೆ ಕಾಕ್ರೋಚ್ ಸುಧಿ ಅವರು ಯಾವ ಬ್ಯಾಕ್ ಗ್ರೌಂಡ್ ನಿಂದ ಬಂದರು ಎಂಬುದೇ ಗೊತ್ತಿಲ್ಲ. ಕಾಕ್ರೋಚ್ ಅವರು ಮಧ್ಯಮ ವರ್ಗದಿಂದ ಬಂದಿದ್ದವರು. ಅವರು ದಿನಕ್ಕೆ 200ರಿಂದ 300 ರೂಪಾಯಿವರೆಗೂ ಕೆಲಸ ಮಾಡ್ತಿದ್ದರು. ಆದ್ರೆ ಇವತ್ತು ಆ 200-300 ಈಗ ಬಿಗ್ ಬಾಸ್ ಕನ್ನಡ ವೇದಿಕೆವರೆಗೂ ಬಂದಿದೆ. ಇದೊಂದು ಅಚ್ಚರಿ ಪಡೆಯುವಂತಹ ವಿಷಯವೇ ಆಗಿದೆ. ಮನೆಯೊಳಗೆ ಲಿವಿಂಗ್ ಏರಿಯಾ ಟಾಸ್ಕ್ ನಲ್ಲಿ ಬಹಳನೇ ಅದ್ಭುತವಾಗಿ ಹಾಗೆ ಕಾಮಿಡಿ ಮೂಮೆಂಟ್ ನಲ್ಲಿ ಬಹಳ ಅತ್ಯುತ್ತಮವಾಗಿ ಕಾಣಿಸಿಕೊಂಡಿದ್ದಾರೆ ನಮ್ಮ ಕಾಕ್ರೋಚ್ ಸುಧೀರ್ ಅವರು. ಇನ್ನ ನಮ್ಮ ಎರಡನೇ ಸ್ಪರ್ಧಿ ಕಾವ್ಯ ಶೈವ. ಸೀರಿಯಲ್ ಮೂಲಕ ಮನೆ ಮಾತಾದ ಪ್ರತಿಭೆ. ಮೈ ಮಾಟ, ಮಾತಿನ ಫ್ಲೋ, ಎಮೋಷನಲ್ ಸೀನ್ಸ್ ಇಷ್ಟೆಲ್ಲ ಕಾರಣಕ್ಕೆ ಬಿಗ್ ಬಾಸ್ ಹೌಸ್ಗೆ ಮನೆಯವರ ಫೇವರೇಟ್ ಎಂಟ್ರಿ ಆಗಿದ್ದಾರೆ. ಇವರ ಕ್ಲೈಮ್ ಆಟಿಟ್ಯೂಡ್, ಡೈರೆಕ್ಟ್ ಸ್ಪೀಕಿಂಗ್ ಸ್ಟೈಲ್ ಮನೆಯೊಳಗೆ ಅತ್ಯುತ್ತಮ ಆಟಗಳನ್ನ ಆಡಿ ಕಾವ್ಯ ಶೈವ ಅವರು ಕರ್ನಾಟಕದ ಮನೆಯಲ್ಲೂ ಒಳ್ಳೆಯ ಮಗಳೆಂದು ಅನ್ನಿಸಿಕೊಂಡಿದ್ದಾರೆ. ಇನ್ನು ಮೂರನೇ ಸ್ಪರ್ಧಿಯಾಗಿರ್ತಕ್ಕಂತಹ ಡಾಗ್ ಸತೀಶ್ ರವರು. ಇವರಿಗೆ ಡಾಗ್ ಎಂದರೆ ಬಹಳನೇ ಪ್ರೀತಿ ಹಾಗೂ ಇವರು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಹಾಗೂ ತಮ್ಮದೇ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಪರ್ಸನಾಲಿಟಿನ ಇವರು ಹೊಂದಿದ್ದಾರೆ. ಹಾಗೂ ಡಾಗ್ ಸತೀಶ್ ರವರ ಬಳಿ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ನಾಯಿಗಳು ಕೂಡ ಇದೆ ಎಂಬ ವಿಷಯ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಬಹಳನೇ ವೈರಲ್ ಆಗ್ತಾ ಇದೆ. ವಿಶೇಷವಾಗಿ ಇವರು ಡಾಗ್ ಟ್ರೈನಿಂಗ್ ವಿಡಿಯೋಸ್ ಮೂಲಕ ಲಕ್ಷಾಂತರ ಜನರಿಗೆ ಪರಿಚಿತರಾಗಿದ್ದಾರೆ. ಇವರು ಕೆಲವೊಮ್ಮೆ ಬಹಳಷ್ಟು ಯೂನಿಕ್ ಆಗಿ ಮಾತುಗಳನ್ನ ಆಡ್ತಾರೆ. ಬಹಳಷ್ಟು ಮೆಚೂರ್ ಆಗಿರತಕ್ಕಂತಹ ಒಬ್ಬ ಪರ್ಸನ್ ಎಂದ್ರೆ ಡಾಗ್ ಸತೀಶ್ ರವರು. ಇನ್ನ ನಾಲ್ಕನೇ ಕಾಂಟೆಸ್ಟೆಂಟ್ ಎಂದರೆ ಗಿಲ್ಲಿ ನಟ ಅವರು. ಗಿಲ್ಲಿ ನಟ ಅವರಂತೂ ಕರ್ನಾಟಕದ ಜನ ಮನೆಯ ಮಾತಾಗಿದ್ದಾರೆ. ಗಿಲ್ಲಿ ಅವರು ಟಿವಿ ಜಗತ್ತಿನಲ್ಲಿ ಕಾಮಿಡಿಯನ್ ಎಂಟರ್ಟೈನರ್ ಆಗಿ ಪಾಲ್ಗೊಂಡರು. ಅವರ ಲೋಕಲ್ ಮಾತುಗಳು, ಜೋಕ್ ಟೈಮಿಂಗ್ ಮತ್ತು ಇವರ ಇನ್ನೋಸೆಂಟ್ ಮುಖ ಜನರಿಗೆ ಬಹಳಷ್ಟು ಅಟ್ರಾಕ್ಟ್ ಮಾಡಿತ್ತು. ಬಿಗ್ ಬಾಸ್ ಮನೆಯೊಳಗೆ ಇವರು ಡ್ರಾಮಾ ಹಾಗೂ ಬಹಳಷ್ಟು ಕಾಮಿಡಿಯನ್ ಹಾಗೂ ಎಂಟರ್ಟೈನರ್ ಆಗಿ ಕರ್ನಾಟಕದಲ್ಲೇ ಮನೆ ಮಾತಾಗಿದ್ದಾರೆ ಎಂದೇ ಹೇಳಬಹುದು. ಗಿಲ್ಲಿ ಅವರಿಗೆ ಈ ಒಂದು ವರ್ಷದ ಕನ್ನಡ ಸೀಸನ್ 12ರಲ್ಲಿ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಇದೆ ಎಂದು ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ಬಹಳನೇ ವೈರಲ್ ಆಗ್ತಾ ಇದ್ದಾರೆ. ಇನ್ನು
5ನೇ ಕಂಟೆಸ್ಟೆಂಟ್ ಆಗಿರುವವರು ಆಂಕರ್ ಜಾನ್ವೀರ್ ಅವರು. ಕನ್ನಡ ಟಿವಿ ಸೋರ್ಸ್ ಗಳಲ್ಲಿ ಇವರು ಬಹಳನೇ ಅತ್ಯುತ್ತಮ ಆಂಕರ್ ಆಗಿದ್ದಾರೆ. ಇವರ ಆಂಕರಿಂಗ್ ಸ್ಟೈಲ್ ನಲ್ಲಿ ಆಟಿಟ್ಯೂಡ್ ಇದೆ ಹಾಗೂ ಕಾನ್ಫಿಡೆಂಟ್ ಕೂಡ ಇದೆ. ಮನೆಯೊಳಗೆ ಕೂಡ ಇವರು ಅದೇ ಕ್ವಾಲಿಟಿ ಟಾಸ್ಕ್ ಗಳಲ್ಲಿ ಇವರು ಆಕ್ಟಿವ್ನೆಸ್ ಅನ್ನ ತೋರಿಸ್ತಾ ಇದ್ದಾರೆ. ಬಹಳನೇ ಕ್ಲಿಯಾರಿಟಿ ಹಾಗೂ ಒಳ್ಳೆಯ ಉತ್ತಮ ಕನ್ನಡ ಮಾತುಗಾರ್ತಿಯಾಗಿ ಹಾಗೂ ಒಳ್ಳೆಯ ಆಂಕರಿಂಗ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಆಟಗಾರ್ತಿಯಾಗಿ ಇವರು ಮಾಡುತ್ತಿದ್ದಾರೆ. ಇನ್ನ 6ನೇ ಕಂಟೆಸ್ಟೆಂಟ್ ಆಗಿರುವಂತಹ ಧನುಷ್ ಗೌಡ ಅವರ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಬನ್ನಿ. ಸೀರಿಯಲ್ ಆಕ್ಟರ್ ಆಗಿರ್ತಕ್ಕಂತಹ ಧನುಷ್ ಗೌಡ ಅವರ ಆಕ್ಷನ್ ಆಗಿರ್ಬಹುದು, ಲುಕ್ ಆಗಿರಬಹುದು, ಅವರ ಸ್ಟೇಟ್ಮೆಂಟ್ಸ್ ಗಳಾಗಿರಬಹುದು, ಇದು ಕೂಡ ಕರ್ನಾಟಕದ ಜನರ ಮನೆ ಮಾತಾಗಿದೆ. ಎಲ್ಲ ಕಡೆಯಲ್ಲೂ ನಿಲ್ಲುವ ನೇಚರ್ ಇದ್ದವರು ಮನೆಯೊಳಗಿನ ಕಾನ್ಫಿಡೆಂಟ್ ನಲ್ಲಿ ಹಾಗೂ ಅವರ ಮಾತುಗಳಲ್ಲಿ ಜನರ ಮೆಚ್ಚುಗೆಯನ್ನ ಪಡೆಯುತ್ತಿದ್ದಾರೆ. ಇವರು ಸೀರಿಯಲ್ ನಲ್ಲೂ ಕೂಡ ಬಹಳ ಅತ್ಯುತ್ತಮ ನಟರ ಎಂದು ಹೆಸರುವಂತರಾಗಿದ್ದಾರೆ. ಇವರಿಗೂ ಕೂಡ ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗೆಲ್ಲುವಂತಹ ಎಲ್ಲ ಲಕ್ಷಣಗಳಿದೆ ಎಂದು ಸೋಷಿಯಲ್ ಮೀಡಿಯಾ ಜಾಲತಾಣದಲ್ಲಿ ಕಂಡುಬರುತ್ತಿದೆ. ಇನ್ನ 7ನೇ ಕಂಟೆಸ್ಟೆಂಟ್ ಆಗಿರ್ತಕ್ಕಂತಹ ಚಂದ್ರಪ್ರಭಾ ಅವರು ಕಾಮಿಡಿ ಹಾಗೂ ಎಂಟರ್ಟೈನರ್ ಮೂಲಕ ಇವರು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ. ಆದರೆ ಮನೆಯೊಳಗೆ ಹೋದ್ಮೇಲೆ ಇವರೇನು ಅಷ್ಟಕ್ಕಷ್ಟೇ ಕಾಮಿಡಿಯನ್ನ ಮಾಡುತ್ತಿದ್ದರು. ಆದ್ರೆ ಇವರು ಬಹಳನೇ ಉತ್ತಮ ಆಟಗಾರರಾಗಿ ಆಟಗಳನ್ನ ಆಡ್ತಾ ಇದ್ರು. ತಮ್ಮ ಕೈಲಾದಷ್ಟು ಆಟಗಳನ್ನ ಆಡ್ತಾ ಇದ್ರು, ತಮ್ಮ ಕೈಲಾದಷ್ಟು ಕಾಮಿಡಿಯನ್ನ ಮಾಡ್ತಾ ಇದ್ರು. ಇವರು ಅತ್ಯುತ್ತಮವಾಗಿ ಬಿಗ್ ಬಾಸ್ ಮನೆಯಲ್ಲಿ ಬಹಳನೇ ಅಚ್ಚುಕಟ್ಟಾಗಿ ಆಟವನ್ನ ಆಡುತ್ತಿದ್ದಾರೆ. ಎಂಟನೇ ಕಂಟೆಸ್ಟೆಂಟ್ ಆಗಿರ್ತಕ್ಕಂತಹ ಮಂಜು ಭಾಷಿಣಿರವರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಕನ್ನಡ ಸೀರಿಯಲ್ನಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದಿರುವಂತಹ ಮಂಜು ಭಾಷಿಣಿಯವರು ತಮ್ಮ ಜರ್ನಿಯನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಮುಂದುವರಿಸಿದರು. ನಂತರ ಅವರಿಗೆ ವಯಸ್ಸಿಗೆ ತಕ್ಕನಂತೆ, ಅವರ ಅನುಭವಕ್ಕೆ ತಕ್ಕನಂತೆ ಅವರು ಆಟಗಳಲ್ಲಿ ಬಹಳಷ್ಟು ಅತ್ಯುತ್ತಮವಾಗಿ ಆಡಿ ಜನರ ಮೆಚ್ಚುಗೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನ ಮುಂದಿನ ಸ್ಪರ್ಧಿಯಾಗಿರ್ತಕ್ಕಂತಹ ರಾಶಿಕಾ ಶೆಟ್ಟಿ, ಇವರು ಆಕ್ಟರ್ ಆಗಿರ್ತಾರೆ ಹಾಗೆ ಮಾಡೆಲ್ ಕೂಡ ಆಗಿರ್ತಾರೆ. ರಾಶಿಕಾ ಶೆಟ್ಟಿ ಅವರು ಅತ್ಯುತ್ತಮವಾದಂತಹ ನೋಡಲು ಸುಂದರವಾಗಿರ್ತಕ್ಕಂತಹ ಆಟಗಾರ್ತಿ ಹಾಗೂ ಇವರು ಕಾನ್ಫಿಡೆಂಟ್ ಆಗಿ ಮಾತನಾಡ್ತಾರೆ ಮತ್ತು ಇವರ ಒಂದು ಔಟ್ಲುಕ್ ತುಂಬಾನೇ ಜನರಿಗೆ ಅಟ್ರಾಕ್ಟಿವ್ ಆಗಿದೆ. ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ 9ನೇ ಸ್ಪರ್ಧಿಯಾಗಿರ್ತಾರೆ ಹಾಗೂ ಅವರು ಅತ್ಯುತ್ತಮವಾಗಿ ಆಟವನ್ನು ಕೂಡ ಆಡುತ್ತಿದ್ದಾರೆ. ಇನ್ನು 10ನೇ ಕಂಟೆಸ್ಟೆಂಟ್ ಆಗಿ ಅಭಿಷೇಕ್ ಶ್ರೀನಾಥ್ ಅವರು ಇದ್ದಾರೆ. ಇವರು ಟಿವಿ ಆಕ್ಟರ್ ಅಭಿಷೇಕ್ ಅವರು ತುಂಬಾ ಹ್ಯಾಂಡ್ಸಮ್ ಆಗಿ, ತುಂಬಾ ಅಟ್ರಾಕ್ಟಿವ್ ಆಗಿ ಜನರ ಮೆಚ್ಚುಗೆಯನ್ನ ಪಡೆದುಕೊಳ್ತಾ ಇದ್ದಾರೆ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಇವರು 10ನೇ ಕಂಟೆಸ್ಟೆಂಟ್ ಆಗಿರ್ತಾರೆ. ಇವರು ಅತ್ಯುತ್ತಮವಾಗಿ ಬಿಗ್ ಬಾಸ್ ನಲ್ಲಿ ಆಟವನ್ನ ಆಡ್ತಾ ಇದ್ದಾರೆ ಹಾಗೆ ಇವರ ಸೈಲೆನ್ಸ್ ಹಾಗೂ ಆಟಿಟ್ಯೂಡ್ ಜನರಿಗೆ ಬಹಳಷ್ಟು ಅಚ್ಚುಮೆಚ್ಚು ಆಗಿದೆ. ಇನ್ನು 11ನೇ ಸ್ಪರ್ಧಿಯಾಗಿ ಮಲ್ಲಮ್ಮರವರು ಹೋಗಿರುತ್ತಾರೆ. ಸೋಷಿಯಲ್ ಮೀಡಿಯಾ ಸ್ಟಾರ್ ಎಂದೇ ಹೇಳಬಹುದು ಮಲ್ಲಮ್ಮರವರನ್ನ. ಇವರು ಕ್ವಿಕ್ ವಿಡಿಯೋಸ್ ಆಗಿರಬಹುದು, ವಿಲೇಜ್ ಸ್ಲಾಂಗ್ಸ್ ಆಗಿರಬಹುದು, ಇವರ ಇನ್ನೋಸೆಂಟ್ ಫೇಸ್ ಆಗಿರಬಹುದು, ಇವರು ಅತ್ಯುತ್ತಮವಾಗಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಯಾಕಪ್ಪ ಅಂದ್ರೆ ಇವರು ಬಿಗ್ ಬಾಸ್ ಸೀಸನ್ 12ಕ್ಕೆ ಹೋದಾಗ ಇವರ ವಯಸ್ಸಿಗೆ ತಕ್ಕನಂತ ಆಟಗಳನ್ನ ಆಡಿ, ಇವ್ರ ವಯಸ್ಸಿಗೆ ತಕ್ಕನಂತೆ ಹೆಚ್ಚಾಗಿ ಆಟಗಳನ್ನ ಆಡಿ, ಇವರ ಅನುಭವಕ್ಕೆ ತಕ್ಕನಂತೆ ಹೆಚ್ಚಾಗಿ ಆಟಗಳನ್ನ ಆಡಿ ಜನರಲ್ಲಿ ಅಚ್ಚುಮೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ಮಲ್ಲಮ್ಮರವರು ಅವರ ವಯಸ್ಸಿಗಿಂತ ಹೆಚ್ಚಾಗಿ ಬಹಳಷ್ಟನೇ ಅನುಭವ ಇರ್ತಕ್ಕಂಥವರಾಗಿ ಒಳ್ಳೆಯ ಆಟಗಾರ್ತಿಯಾಗಿ ಬಿಗ್ ಬಾಸ್ ಕನ್ನಡ 12ರಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನ ನೀಡುತ್ತಿದ್ದಾರೆ. ಇನ್ನು
ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಿರುವಂತಹ ಅಶ್ವಿನಿ ಅವರು. ಸೊ ಇವರು ಸೀರಿಯಲ್ ನಲ್ಲಿ ಹಾಗೂ ಫಿಲಂ ನಲ್ಲಿ ಬಹಳಷ್ಟು ಪಾತ್ರಗಳಲ್ಲಿ ಬಹಳಷ್ಟು ಕನ್ನಡದ ಖ್ಯಾತಿಯಾಗಿ ಕನ್ನಡದ ಹೋರಾಟಗಾರ್ತಿಯಾಗಿದ್ದಾರೆ. ಅಶ್ವಿನಿ ಅವರು ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಒಂದು ಗಲಿಬಿಲಿ ಹಾಗೂ ಗಂಧರ್ವವಿರ್ತಕ್ಕಂತಹ ಹೆಣ್ಣು ಹುಲಿ ಎಂದೇ ಹೇಳಬಹುದು. ಸೊ ಇವರು ಕೂಡ ಕನ್ನಡ ಬಿಗ್ ಬಾಸ್ ನಲ್ಲಿ ಬಹಳ ಅತ್ಯುತ್ತಮವಾಗಿ ಆಟವನ್ನ ಆಡ್ತಾ ಇದ್ದಾರೆ. ಇನ್ನು ಮುಂದಿನ ಕಂಟೆಸ್ಟೆಂಟ್ ಧ್ರುವಂತ್ ಅವರು ಮಾಡೆಲ್, ಟ್ರೈನರ್, ಆಕ್ಟರ್ ಹಾಗೂ ಧ್ರುವಂತ್ ಅವರು ಅತ್ಯುತ್ತಮವಾದಂತಹ ಪರ್ಸನಾಲಿಟಿ ಹೊಂದಿರತಕ್ಕಂತಹ ನಟ ಎಂದೇ ಹೇಳಬಹುದು. ಇವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ನಲ್ಲಿ ಒಳ್ಳೆಯ ಅತ್ಯುತ್ತಮ ಆಟಗಾರರಾಗಿದ್ದಾರೆ. ಇನ್ನು ಜನರಿಗೆಲ್ಲರಿಗೂ ಕೂಡ ಫೇವರೇಟ್ ಎಂದೇ ಖ್ಯಾತಿಯಾಗಿರ್ತಕ್ಕಂತಹ ರಕ್ಷಿತಾ ಶೆಟ್ಟಿ ಇವರು 14ನೇ ಸ್ಪರ್ಧಿಯಾಗಿ ಇವರು ಅತ್ಯುತ್ತಮವಾದಂತಹ ಆಟವನ್ನ ಬಿಗ್ ಬಾಸ್ ನಲ್ಲಿ ಆಡುತ್ತಿದ್ದಾರೆ. ಇವರು ಕನ್ನಡ ಯೂಟ್ಯೂಬ್ ಚಾನೆಲ್ ಹಾಗೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನ ಮೂಲಕ ಜನರ ಅಚ್ಚುಮೆಚ್ಚನ್ನ ಗಳಿಸಿಕೊಂಡಿದ್ದರು. ಈಗ ಬಿಗ್ ಬಾಸ್ ಸೀಸನ್ 12ರಲ್ಲೂ ಕೂಡ ಜನರಿಂದ ಬಹಳಷ್ಟು ಮೆಚ್ಚುಗೆಯನ್ನ ಪಡೆದುಕೊಳ್ಳುತ್ತಾರೆ. ಇವರಿಗೂ ಕೂಡ ಕನ್ನಡ ಸೀಸನ್ 12ರಲ್ಲಿ ಗೆಲ್ಲುವಂತಹ ಅವಕಾಶ ಇವರಿಗಿದೆ. ಬಿಗ್ ಬಾಸ್ 12ರಲ್ಲಿ ಇವ್ರಿಗೂ ಕೂಡ ಗೆಲ್ಲುವಂತಹ ಅವಕಾಶಗಳು ಹಾಗೆ ಕಳೆಗಳು ತುಂಬಾನೇ ಕಾಣುತ್ತಿದೆ. ಇನ್ನು ಮುಂದಿನ ಸ್ಪರ್ಧಿಯಾಗಿರ್ತಕ್ಕಂತಹ ಸ್ಪಂದನಾ ಸೋಮಣ್ಣರವರು ಇವರು ಟಿವಿ ಆಕ್ಟರ್ಸ್ ಮತ್ತು ಸೀರಿಯಲ್ ಆಕ್ಟರ್ ಆಗಿರ್ತಾರೆ ಮತ್ತು ಮಾಡೆಲ್ ಕೂಡ ಆಗ್ತಿರ್ತಾರೆ. ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಬಹಳ ಅಚ್ಚುಮೆಚ್ಚಿನ ಆಟಗಾರ್ತಿಯಾಗಿದ್ದಾರೆ. ಹಾಗೆ ನೋಡಲು ಬಹಳಷ್ಟು ಸುಂದರವಾದ ನಗುವನ್ನು ಕೂಡ ಇವರು ಹೊಂದಿದ್ದಾರೆ. ಇವರು ಕೂಡ ಜನರಿಗೆ ಅಚ್ಚುಮೆಚ್ಚು ಎಂದು ಹೇಳಬಹುದು. ಇನ್ನು ವೈಟ್ ಕಾರ್ಡ್ ಎಂಟ್ರಿಯ ಕಂಟೆಸ್ಟೆಂಟ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ರಘು ಅವರು ಇವರು ಒಬ್ಬ ಅತ್ಯುತ್ತಮವಾದಂತಹ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿರ್ತಕ್ಕಂತಹ ನಟ ಹಾಗೂ ಇವರು ಕಾಂತಾರ ಸಿನಿಮಾದಲ್ಲಿ ಒಬ್ಬ ಮಾಟಗಾರನ ಪಾತ್ರವನ್ನ ಮಾಡಿ ಜನರಿಂದ ಪರಿಚಿತರಾದರು. ಹಾಗೆ ಇವರಿಗೆ ಸ್ಟ್ರಾಂಗ್ ಪರ್ಸನಾಲಿಟಿ ಇದೆ, ಹಾಗೆ ಲೌಡ್ ವಾಯ್ಸ್ ಕೂಡ ಇದೆ. ಇವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಬಹಳನೇ ಅತ್ಯುತ್ತಮವಾಗಿ ಆಟವನ್ನ ಆಡ್ತಾ ಇದ್ದಾರೆ. ಇವರು ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬಂದರೂ ಕೂಡ ಇವರಿಗೆ ಜನರ ಅಚ್ಚುಮೆಚ್ಚುಗೆ ಬಹಳನೇ ಸಿಗುತ್ತಿದೆ. ಇನ್ನು ಮುಂದಿನ ಸ್ಪರ್ಧಿ ರಿಷಾ ಗೌಡ ಅವರು ಇವರು ಮಾಡೆಲ್ ಹಾಗೂ ಆಕ್ಟರ್ಸ್ ಆಗಿರ್ತಾರೆ. ಇವರು ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಪ್ರಖ್ಯಾತವಾಗಿ ಆಟವನ್ನ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಗೆ ಇವ್ರಿಗೂ ಕೂಡ ಜನರ ಅಚ್ಚುಮೆಚ್ಚುಗೆ ಬಹಳನೇ ಇದೆ. ಇನ್ನು ಮುಂದಿನ ಹಾಗೂ ಕೊನೆಯ ಕಂಟೆಸ್ಟೆಂಟ್ ಆಗಿರ್ತಕ್ಕಂತಹ ಸೂರಜ್ ಸಿಂಗ್ ರವರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಫಿಟ್ನೆಸ್, ಮಾಡೆಲ್ ಮತ್ತು ಎಂಟರ್ಟೈನರ್ ಆಗಿ ಇವರು ಬಹಳ ಜನರ ಹುಡುಗಿಯರ ಮನಸ್ಸನ್ನ ಗೆದ್ದಿರ್ತಕ್ಕಂತಹ ಉತ್ತಮ ಹುಡುಗ ಅಂತಾನೆ ಹೇಳ್ಬಹುದು. ಇವರು ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಬಹಳ ಅಚ್ಚುಕಟ್ಟಾಗಿ ಆಟವನ್ನ ಆಡ್ತಾ ಇದ್ದಾರೆ ಮತ್ತು ಮುಂದೆ ಆಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಕೂಡ ಜನರಲ್ಲಿ ಮೂಡಿಸಿದ್ದಾರೆ. ಇವರು ಕೂಡ ವೈಟ್ ಕಾರ್ಡ್ ಎಂಟ್ರಿಗಳಲ್ಲೇ ಒಂದು ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ. ಎಲ್ಲಾ ಕಂಟೆಸ್ಟೆಂಟ್ ಗಳಿಗೂ ಸೂರಜ್ ಅವರು ಒಬ್ಬ ಪೈಪೋಟಿ ಹಾಗೂ ಒಂದು ಫಿಟ್ನೆಸ್ ಮಾಡ್ಕೊಂಡಿರ್ತಕ್ಕಂತಹ ಒಂದು ಸುಂದರವಾದ ಹುಡುಗ ಅಂತ ಹೇಳ್ಬೋದು. ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅಚ್ಚುಮೆಚ್ಚಿನ ಆಟಗಾರನಾಗಿ ಮನೆಯಲ್ಲೂ ಬೆಳಕನ್ನ ನೀಡ್ತಾ ಇದ್ದಾರೆ ಹಾಗೂ ಮನೆಯಲ್ಲೂ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ನಾನು ಹೇಳಿದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಸ್ಪರ್ಧೆಗಳಲ್ಲಿ ನಿಮ್ಗೆ ಯಾರು ಫೇವರೇಟ್ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿಕೊಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದುವರೆಗೂ ನಮ್ಮ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು.